ಕಾಟ ಕೊಟ್ಬಿಟ್ಟು ಹೊಲಿಸ್ಕೊಂಡಿದ್ದೀನಿ. ಹಲೋ ಫ್ಯಾಮ್, ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಇವತ್ತು ಎಲ್ಲರಿಗೂ ದೇವರು ಏನೇನು ವರ ಕೇಳ್ತಾರೆ ಅದು ಎಲ್ಲರಿಗೂ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಸೊ ಇವಾಗ ನಾನು ಸಂಜೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಔಟ್ಫಿಟ್ ಇದು. ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ಯಾರಿ ಮೊನ್ನೆ ತಂದು ಇವತ್ತು ಸ್ಟಿಚ್ ಮಾಡಿಸಿ ಇವತ್ತೇ ಹಾಕ್ಕೊಂಡಿರೋದು. ಥ್ಯಾಂಕ್ಸ್ ಹೊಲ್ಕೊಟ್ಟಿರೋ. ಆ್ಯಕ್ಚುಲಾಗಿ ಸಖತ್ ಕಾಟ ಕೊಟ್ಬಿಟ್ಟು ಹೊಲಿಸ್ಕೊಂಡಿದ್ದೀನಿ. ರಾತ್ರಿ 10:30 ತನಕ ಹೊಲಿಸಿದ್ದೀನಿ. ಸೊ ಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಸೊ ನಾನು ಬೆಳಗ್ಗೆ ಪೂಜೆ ಮಾಡಿ ಹೋಗಿರಲಿಲ್ಲ. ಅಲ್ಲಿ ಕಂಪ್ಯೂಟರ್ ಕ್ಲಾಸಿಂದ ಬಂದು ಪೂಜೆ ಮಾಡಿದೆ. ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಮ್ಮ ಮನೆ ಲಕ್ಷ್ಮಿ ಇದು. ಸೊ ನಿಮ್ಮ ಮನೇಲಿ ಯಾವ್ಯಾವ ಥರ ಕೂರಿಸಿದ್ರಿ ಅಂತ ಡೂ ಕಮೆಂಟ್. ಆಮೇಲೆ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ರಿ ಅಂತಲೂ ಹೇಳಿಬಿಡಿ ಹಾಗೆ. ಸೊ ಅಮ್ಮ ದೇವರಿಗೆ ಅಂತಲೇ ಸ್ವಲ್ಪ ಒಡವೆಗಳನ್ನ ಎತ್ತಿಟ್ಟಿರ್ತಾರೆ, ಅದನ್ನೇ ಹಾಕೋದು, ಬೇರೆದೆಲ್ಲ ಯೂಸ್ ಮಾಡಲ್ಲ. ಅಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದರು ಕುಂಕುಮ ತಗೊಳ್ಳೋಕ್ಕೆ. ಅಯ್ಯಪ್ಪ, ಕರೆಕ್ಟಾಗಿ ಎದಾಳಿಸ್ಬೇಕು ಹಿಂಗ. ಅಮಲು ಈ ಕಡೆ ಬಾ. ಏನು ನಿನ್ನ ಕತೆ? ಹೆಂಗೆ ಇದು ಸೈಡಿಗೆ ಬರಬೇಕಿದು. ಹಾಂ, ಸೈಡಿಗೆ ಬರಬೇಕು ಹಿಂಗೆ. ಚೂರು ಕೆಳಗೆ ಹೇಳ್ಕೊ. ಏನು ಹಬ್ಬ ಇವತ್ತು? ಏನು ಹಬ್ಬನೇ? ಬೆದ್ರಗೊಂಬೆ. ಅಮಲು ಏನು ಹಬ್ಬ ಅಂತ ಗೊತ್ತಿಲ್ವಾ? ಸುಮ್ಮನೆ ರೆಡಿ ಆಗಿದ್ಯಾ? ಲಿಪ್ಸ್ಟಿಕ್ ಉಶ್ ಅಲ್ಲ, ಅದು ಲಿಪ್ಸ್ಟಿಕ್. ಸರಿಯಾಗಿತ್ತು ಅಕ್ಕ ತಮ್ಮಂಗೆ. ಮಗನು ಪಚಾಯ ಹಾಕ ಹೋಗ್ಬಾರ್ದು, ಬಾ. ಸೊ ಇವಾಗ ನಾನು ಅಕ್ಕ ಮನೆಗೆ ಬಂದಿದ್ದೀನಿ. ಅಕ್ಕ ಮನೆ ಲಕ್ಷ್ಮಿ ತೋರಿಸ್ತೀನಿ ಬನ್ನಿ. ಅವಳು ಕೂಡ ಚೆನ್ನಾಗಿ ಪೂಜೆ ಮಾಡ್ತಾಳೆ ವರ್ಷ. ಬಟ್ ಲಾಸ್ಟ್ ಇಯರ್ ನಾನು ಬರೋಕ್ಕಾಗಿಲ್ಲ. ಸೊ ಈ ಥರ ಮಾಡಿದ್ದಾಳೆ ಈ ವರ್ಷ. ಇಲ್ಲಿಗೆ ವಾಟ ಶೀನಾ ಬಿಡು. ಬಂದಿದೀಯಾ? ಫ್ರೀ ಮಾಡ್ತಪ್ಪ ಅಳ್ತ ಬಿಟ್ಬಿಟ್ಟು ಅವನ್ನ. ಅಕ್ಕ ಮನೆಯಿಂದ ಬಂದ ತಕ್ಷಣ ಅಣ್ಣ ವಿಡಿಯೋ ಕಾಲ್ ಮಾಡಿದ್ದ. ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಇವಾಗ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರೋದು ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತೀನಲ್ಲ, ಸೊ ಅಲ್ಲಿದು ಪೂಜೆ ವೀಡಿಯೋಸು. ಅಲ್ಲಿ ಕೂಡ ಪೂಜೆ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಊಟ ಕೂಡ ಅರೇಂಜ್ ಮಾಡಿದರು. ಸೊ ಊಟನೂ ಚೆನ್ನಾಗಿತ್ತು. ಆ ಕ್ಲಿಪ್ಪಿಂಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸ್ನ್ಯಾಪ ಸೊ ಇವತ್ತಿನ ನನ್ನ ಡೇ ಈ ಥರ ಇತ್ತು. ಆ್ಯಂಡ್ ಪೂಜೆ ಕೂಡ ಚೆನ್ನಾಗಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.